ಎಲ್ಲ ಮಾಧ್ಯಮದ ಗೆಳೆಯರಿಗೆ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡ್ತಾ, ಕರ್ನಾಟಕದ ಮಾಧ್ಯಮಗಳು ಕನ್ನಡದ ಪರವಾಗಿ, ಕನ್ನಡಿಗರ ಪರವಾಗಿ, ಕನ್ನಡದ ನಾಡಿನ ಪರವಾಗಿ, ಕನ್ನಡದ ಹೋರಾಟದ ಪರವಾಗಿ ನಿರಂತರವಾಗಿ ತಮ್ಮ ಬೆಂಬಲವನ್ನು ಎಲ್ಲ ಹೋರಾಟಗಾರರಿಗೆ ಕೊಡುವ ಮುಖಾಂತರ ಕನ್ನಡದ ಧ್ವನಿಯಾಗಿರುವಂಥ ಎಲ್ಲ ಮಾಧ್ಯಮದ ಗೆಳೆಯರಿಗೆ, ಮಾಧ್ಯಮಕ್ಕೆ ವಿಶೇಷವಾಗಿ ನಾನು ಅಭಿನಂದಿಸ್ತೇನೆ. ಗೆಳೆಯರೇ, 1984 ಸನ್ಮಾನ್ಯ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭ. ಅವತ್ತು ಅತಿ ದಕ್ಷಿಣ ಭಾರತದ ರಾಜ್ಯಗಳಿಂದ ವಲಸೆ ಬತ್ತಿದ್ದಂಥ ಸಂದರ್ಭದಲ್ಲಿ ಕನ್ನಡಿಗರ ಉದ್ಯೋಗವನ್ನು ದಕ್ಷಿಣ ಭಾರತದಿಂದ ವಲಸೆ ಬಂದಂಥ ತಮಿಳರು, ತೆಲುಗರು, ಮಲಯಾಳಿಗಳು ನಮ್ಮ ಉದ್ಯೋಗವನ್ನು ಕಿತ್ಕೋತಾ ಇದ್ದಾರೆ, ನಮಗೆ ಉದ್ಯೋಗ ಸಿಗ್ತಾ ಇಲ್ಲ ಅಂತ ಹೇಳಿ ಕೂಗು ಕೇಳಿ ಬಂದಾಗ ಸನ್ಮಾನ್ಯ ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂಥ ದಿವಂಗತ ರಾಮಕೃಷ್ಣ ಹೆಗಡೆಯವರು ಒಂದು ಸಮಿತಿಯನ್ನು ರಚನೆ ಮಾಡಿದ್ರು. ಆ ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಸರೋಜಿನಿ ಮಹಿಷಿಯವರ ಅಧ್ಯಕ್ಷತೆಯಲ್ಲಿ ಆ ಸಮಿತಿ ಮಾಡಿ ರಾಮಕೃಷ್ಣ ಹೆಗಡೆಯವರು ಒಂದು ವರದಿಯನ್ನು ಕೇಳಿದ್ರು. ಆ ಸಮಿತಿ ಒಂದು ವರದಿಯನ್ನು ಕೊಡ್ತು. ಯಾವ್ಯಾವ ಹಂತದಲ್ಲಿ ಕನ್ನಡಿಗರಿಗೆ ಎಷ್ಟೆಷ್ಟು ಉದ್ಯೋಗ ಮೀಸಲಾಗಿಡಬೇಕು ಅಂತ ಹೇಳಿ ಆ ವರದಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆ ವರದಿಯನ್ನು ಪಡೆದಂಥ ಸರ್ಕಾರ ಅವತ್ತಿಗೂ ಯಾರ ಒತ್ತಡಕ್ಕೆ ಮಣಿತೋ ಏನೋ ಗೊತ್ತಿಲ್ಲ, ಅವರೇ ರಚಿಸಿದಂಥ ಸಮಿತಿ, ಅವರೇ ಕೇಳಿದಂಥ ವರದಿ, ಆ ವರದಿಯನ್ನು ತಗೊಂಡ ಮೇಲೆ ಆ ವರದಿ ಅನುಷ್ಠಾನಕ್ಕೆ ಬರಲಿಲ್ಲ. ಇವತ್ತು ಹಾಗೆ ಒತ್ತಡಕ್ಕೆ ಮಣಿದು ನಮ್ಮ ಇವತ್ತಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರು ಸಚಿವ ಸಂಪುಟದ ತೀರ್ಮಾನವನ್ನು, ವಿಧೇಯಕವನ್ನು ಯಾವ ಸದನದಲ್ಲಿ ತರಬೇಕಾಗಿತ್ತೋ, ಯಾವ ಉದ್ಯಮಿಗಳ ಒತ್ತಡಕ್ಕೆ ಮಣಿದು ನಿನ್ನೆ ಅದನ್ನು ತಡೆ ಹಿಡಿಯುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದ್ರಲ್ಲ, ಹಾಗೆ ಅವತ್ತಿಗೂ ಸಹ ಯಾವುದೋ ಕನ್ನಡದ ವಿರೋಧಿಗಳು, ನಾಡ ವಿರೋಧಿಗಳು, ಕನ್ನಡಿಗರ ವಿರೋಧಿಗಳು, ಕಾರ್ಪೆಟ್ ಉದ್ಯಮಿಗಳು ಅವತ್ತಿಗೂ ಸಹ ಒತ್ತಡದ ಮೇಲೆ ಅವತ್ತಿನ ಸರ್ಕಾರ ಅದು ವರದಿಯನ್ನು ಜಾರಿಗೆ ಮಾಡಲಿಲ್ಲ. ಸುಮಾರು 40 ವರ್ಷದಿಂದ ನಿರಂತರವಾಗಿ ನಾವು ಹೋರಾಟ ಮಾಡಿಕೊಂಡು ಬಂದಿದ್ದೀವಿ. ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನಗೊಳಿಸಿ ಅಂತ ಹೇಳಿ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದಿದ್ದೀವಿ. ಅದಾದ ನಂತರ ಅನೇಕ ರಾಜ್ಯಗಳು ನಮ್ಮ ಅಕ್ಕಪಕ್ಕದ ರಾಜ್ಯಗಳಿರ್ಬೋದು, ಉತ್ತರದ ಅನೇಕ ರಾಜ್ಯಗಳು ಸಹ ಅದೇ ಥರದ ಒಂದು ತೀರ್ಮಾನವನ್ನು ಇಟ್ಕೊಂಡು ಅವರು ಸಹ ಸ್ಥಳೀಯರಿಗೆ ಉದ್ಯೋಗ ಮೀಸಲಾತಿ ಸಿಗಬೇಕು ಅಂತ ಹೇಳಿ ಅನೇಕರು ಹೋರಾಟ ಮಾಡಿದ್ದು ಉಂಟು. 40 ವರ್ಷದ ನಿರಂತರವಾದ ಹೋರಾಟದಿಂದ ಮೊನ್ನೆನೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಜುಲೈ 1ನೇ ತಾರೀಕು ರಾಜ್ಯದ 31 ಜಿಲ್ಲೆಯಲ್ಲೂ ಸಹ ಇವತ್ತಿಗೆ ಅನುಗುಣವಾಗಿ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಹಾಕಬೇಕು, ಕನ್ನಡಿಗರ ಮೀಸಲಾತಿ, ಉದ್ಯೋಗದಲ್ಲಿ ಮೀಸಲಾತಿಯನ್ನು ತರಬೇಕು, ಸರ್ಕಾರ ಯಾವ ನಾಮಫಲಕದ ವಿಚಾರದಲ್ಲಿ ಒಂದು ಕಾಯ್ದೆಯನ್ನು ಮಾಡ್ತೋ ಹಾಗೆ ಉದ್ಯೋಗದ ವಿಚಾರದಲ್ಲೂ ಒಂದು ಕಾಯ್ದೆ ಮಾಡಿದ್ರೆ ಈ ನೆಲದ ಮಕ್ಕಳಿಗೆ ಉದ್ಯೋಗ ಸಿಗುತ್ತೆ, ಈ ನೆಲದ ಮಕ್ಕಳಿಗೆ ಬದುಕು ಸಿಗುತ್ತೆ. ಇವತ್ತು ಈ ಉದ್ಯೋಗಕ್ಕೋಸ್ಕರ ಇಲ್ಲಿಂದ ಮಹಾರಾಷ್ಟ್ರಕ್ಕೆ ವಲಸೆ ಹೋಗುವಂಥದ್ದು, ಉದ್ಯೋಗಕ್ಕೋಸ್ಕರ ಇಲ್ಲಿಂದ ಗೋವಾಗೆ ವಲಸೆ ಹೋಗುವಂಥದ್ದು, ಉದ್ಯೋಗಕ್ಕೋಸ್ಕರ ಇಲ್ಲಿಂದ ಹೈದರಾಬಾದಿಗೆ ವಲಸೆ ಹೋಗೋದು ನಾವು ನೋಡ್ತಾ ಇದ್ದೀವಿ. ಅದಲ್ಲದೆ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ
ಇವತ್ತು ಕನ್ನಡಿಗರು, ಕನ್ನಡದ ಮಕ್ಕಳು ವಲಸೆ ಹೋಗಿ ಕೆಲಸ ಮಾಡುವಂಥ ಪರಿಸ್ಥಿತಿ ಬಂದಿದೆ. ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಜುಲೈ 1ನೇ ತಾರೀಕು ಹೋರಾಟದ ನಂತರ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ವು. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿದ್ವು. ಮುಖ್ಯಮಂತ್ರಿಗಳು ಹೇಳಿದಂಥ ಮಾತು ಅವತ್ತೇನಪ್ಪ ಅಂದರೆ, ನಮ್ಮ ಸರ್ಕಾರ ಕನ್ನಡದ ಸರ್ಕಾರ, ಕನ್ನಡಿಗರ ಪರವಾಗಿರುವಂಥ ಸರ್ಕಾರ, ಕನ್ನಡದ ಹಿತವನ್ನು ಕಾಪಾಡುವಂಥ ಸರ್ಕಾರ, ಕನ್ನಡಿಗರ ಹಿತವನ್ನು ಕಾಪಾಡುವಂಥ ಸರ್ಕಾರ ಅಂತ ಹೇಳಿ ಸನ್ಮಾನ್ಯ ಸಿದ್ದರಾಮಯ್ಯನವರು ನಿಮ್ಮ ಹೋರಾಟವನ್ನು ನಾನು ಬೆಂಬಲಿಸ್ತೀನಿ, ಆದಷ್ಟು ಬೇಗ ಅಡ್ವೊಕೇಟ್ ಜನರಲ್ ಕರೆಸಿ, ಕಾನೂನು ತಜ್ಞರನ್ನ ಕರೆಸಿ ನಾನೊಂದು ತೀರ್ಮಾನಕ್ಕೆ ಬರ್ತೀನಿ ಅಂತ ಹೇಳಿ ನಮ್ಮ ನಿಯೋಗಕ್ಕೆ ಅವತ್ತು ಸಿದ್ದರಾಮಯ್ಯನವರು ಒಂದು ಭರವಸೆಯನ್ನು ಕೊಟ್ಟರು. ಆ ಭರವಸೆಯ ಪ್ರಕಾರ ಮೊನ್ನೆ ಸೋಮವಾರ 15ನೇ ತಾರೀಕು ಸಿದ್ದರಾಮಯ್ಯನವರ ಸರ್ಕಾರದ ಸಚಿವ ಸಂಪುಟ ಒಂದು ತೀರ್ಮಾನ ಮಾಡ್ತು. ಸಚಿವ ಸಂಪುಟದ ತೀರ್ಮಾನ ಡಿ ಮತ್ತು ಸಿ ಉದ್ಯೋಗಗಳಲ್ಲಿ 100ಕ್ಕೆ 100ರಷ್ಟು ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅನ್ನುವ ತೀರ್ಮಾನವನ್ನು, ವಿಧೇಯಕವನ್ನು ಅದು ಸದನಕ್ಕೆ ತರುವ ವ್ಯವಸ್ಥೆಯನ್ನು ಮಾಡಿತು. ಸಚಿವ ಸಂಪುಟದ ತೀರ್ಮಾನ ಮಾಡಿ ಅದು ಸದನದ ಎರಡು ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಯಲ್ಲಿ ಅಂಗೀಕಾರ ಆಗಬೇಕು, ಅಲ್ಲಿ ತರಬೇಕು ಅಂತ ತೀರ್ಮಾನವನ್ನು ಮಾಡ್ತು. ನಾವೆಲ್ಲ ಭಾರಿ ಖುಷಿಪಟ್ಟು ಸಿದ್ದರಾಮಯ್ಯನವ್ರಿಗೆ ನಿಜವಾಗ್ಲೂ ಸಿದ್ದರಾಮಯ್ಯನವ್ರು ಹೇಳಿದಾಗೆ ಈ ನಾಡಿನ ಮಕ್ಕಳ ಬಗ್ಗೆ ಕಾಳಜಿ ಇದೆ, ಕಳಕಳಿ ಇದೆ, ನಾಡು ನುಡಿ ಬಗ್ಗೆ ಅಭಿಮಾನ ಇದೆ. ಯಾಕೆಂದರೆ ಮೊನ್ನೆ ನಾಮಫಲಕದ ವಿಚಾರದಲ್ಲಿ ಏನೊಂದು ಕಾಯ್ದೆಯನ್ನು ತೊಗೊಂಬಂದರು, ಅದರ ಪ್ರಕಾರ ಇದನ್ನು ತಂದರೆ ಕನ್ನಡಿಗರ 40 ವರ್ಷಗಳ ಕನಸಿನ ಉದ್ಯೋಗದ ಮೀಸಲಾತಿ ಜಾರಿಗೆ ಬಂದರೆ ನಮ್ಮ ಮಕ್ಕಳು ಎಲ್ಲೂ ವಲಸೆ ಹೋಗೋದು ಬೇಡ, ಯಾವುದೇ ರಾಜ್ಯಗಳಿಗೆ ವಲಸೆ ಹೋಗೋದು ಬೇಡ, ನಮ್ಮ ನೆಲದಲ್ಲಿ ಅವರು ಬದುಕಟ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅನ್ನುವ ಭಾರಿ ದೊಡ್ಡ ಭರವಸೆಯನ್ನು ಇಟ್ಕೊಂಡಿದ್ದು ನಾವು. ಆದರೆ ನಿನ್ನೆ ಬೆಳಗ್ಗೆ ಮತ್ತೆ ನಾನು ಸಚಿವ ಸಂಪುಟದ ತೀರ್ಮಾನವನ್ನು ತಗೊಂಡಿದ್ದಕ್ಕೋಸ್ಕರ ಬೆಳಗ್ಗೆ ಹೋಗಿ 10 ಗಂಟೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಅಭಿನಂದಿಸ್ದೆ. ಆಗಲೂ ಸಹ ಮುಖ್ಯಮಂತ್ರಿಗಳು ನನಗೆ ಹೇಳಿದ್ರು, ಗೌಡ್ರೆ ನಾನು ನಿಮ್ಮ ಜೊತೆಯಲ್ಲಿ ಇದ್ದೀನಿ, ಕನ್ನಡಿಗರ ಜೊತೆಯಲ್ಲಿದ್ದೀನಿ, ನಮ್ಮ ಸರ್ಕಾರ ಕನ್ನಡಿಗರ ಪರವಾಗಿದೆ, ಕರ್ನಾಟಕದ ಪರವಾಗಿದೆ, ನಾವು ಚುನಾವಣೆಯಲ್ಲೂ ಅದನ್ನೇ ಹೇಳ್ಕೊಂಡು ಬಂದಿದ್ದೀವಿ, ಹಾಗಾಗಿ ನಮ್ಮ ಸರ್ಕಾರ ಕನ್ನಡಿಗರ ಪರವಾಗಿದೆ ಅಂತ ಹೇಳಿದರು. ಆದರೆ ಸಂಜೆ ಆಗ್ತಾ ಅದೇ ಮುಖ್ಯಮಂತ್ರಿಗಳ ಟ್ವೀಟಿಂದ ಒಂದು ಸುದ್ದಿ ಬಂತು, ನಾವು ಸಚಿವ ಸಂಪುಟದ ತೀರ್ಮಾನವನ್ನು ತಡೆ ಹಿಡಿದಿದ್ದೀವಿ, ಮುಂದಿನ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ, ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ಎಲ್ಲ ಮಾಧ್ಯಮಗಳಿಗೆ ಒಂದು ಸಂದೇಶ ಹೋಯಿತು. ನಾನು ಆಘಾತವಾಯಿತು ನನಗೆ. ಯಾಕೆಂದರೆ ನಾನು ಸಿದ್ದರಾಮಯ್ಯನವ್ರ ಬಗ್ಗೆ ಭಾರಿ ಭರವಸೆ ಇಟ್ಕೊಂಡಿದ್ದೆ. ನಮ್ಮದು ಕನ್ನಡದ ಸರ್ಕಾರ, ಕರ್ನಾಟಕ ಸರ್ಕಾರ, ಕನ್ನಡಿಗರ ಸರ್ಕಾರ, ಕನ್ನಡದ ಹಿತವನ್ನು ಕಾಪಾಡ್ತೀವಿ, ಕನ್ನಡಿಗರ ಹಿತ ಕಾಪಾಡ್ತೀವಿ ಅಂತ ಹೇಳಿದಂಥ ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ದೊಡ್ಡ ಭರವಸೆ. ಆದರೆ ಯಾರೋ ಒತ್ತಡಕ್ಕೆ ಮಣಿದ್ರು. ಯಾಕೆ ಹಿಂಗಾಯಿತು? ಇವತ್ತು ಯಾವುದೋ ಕಾರ್ಪೊರೇಟ್ ಸಂಸ್ಥೆಯ ಯಾವ ಉದ್ಯಮಿಗಳು ಒಂದಷ್ಟು ಸಾರ್ವಜನಿಕವಾದಂಥ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಷ್ಟು ಅವರ ಹೇಳಿಕೆಗಳು ಹೊರಬಂತು. ಅವರೊಂದಷ್ಟು ಸರ್ಕಾರದ ತೀರ್ಮಾನವನ್ನು ಖಂಡಿಸಿರು ಅನ್ನುವ ಕಾರಣಕ್ಕೆ ರಾತ್ರೋರಾತ್ರಿ ಅದನ್ನು ತಡೆ ಹಿಡಿಯುವಂಥ ಕೆಲಸ ಮಾಡಿದ್ರು. ಹಾಗಾಗಿ ನಾವು ಮುಂದೆ ಏನು ಮಾಡಬೇಕು, ಹೋರಾಟಗಾರರು ನಾವೇನು ಮುಂದೆ ಮಾಡಬೇಕು? ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ನಾವು ಯಾರ ಜೊತೆ ರಾಜಿ ಇಲ್ಲ. ಏನೇ ನೀವು ಕನ್ನಡ ಸರ್ಕಾರ, ಕರ್ನಾಟಕ ಸರ್ಕಾರ, ಕನ್ನಡಿಗರ ಪರವಾದ ಸರ್ಕಾರ, ಕನ್ನಡದ ಹಿತವನ್ನು ಕಾಪಾಡುವಂಥ ಸರ್ಕಾರ, ಎಲ್ಲ ಸರಿ, ಎಲ್ಲ ಒಪ್ಕೊಳ್ಳೋಣ. ಆದರೆ ತಡೆ ಹಿಡಿದಿದ್ದೆ ಯಾತಕ್ಕೋಸ್ಕರ?
ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.